ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ನಿನ್ನೆ ನರೇಂದ್ರ ಮೋದಿ ಅವರು, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ರಾಷ್ಟ್ರಪತಿಗಳ ಭಾಷಣದ ಮೇಲೆ ಅಭಿವಂದನಾ ಭಾಷಣವನ್ನು ಮಾಡಬೇಕಿತ್ತು. ಆ ನಂತರ ಅದು ಪಾಸ್ ಆಗಬೇಕಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ನರೇಂದ್ರ ಮೋದಿ ಅವರ ಭಾಷಣ ರದ್ದಾಗುತ್ತೆ ಮತ್ತು ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಧಾನಿಗಳ ಭಾಷಣ ಇಲ್ಲದೇನೆ ರಾಷ್ಟ್ರಪತಿಗಳ ಭಾಷಣ ಪಾಸ್ ಆಗುತ್ತೆ. ಏನಕ್ಕೆ ಹೀಗಾಯಿತು ಅಂತ ಕಾರಣ ಕೇಳಿದ್ರೆ, ಒಂದು ದಿನ ಬಿಟ್ಕೊಂಡು ಇವತ್ತು ಹೇಳ್ತಿದ್ದಾರೆ, ಕಾಂಗ್ರೆಸ್ಸಿನ ಮಹಿಳಾ ಸಂಸದರು ನರೇಂದ್ರ ಮೋದಿ ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಅಂತಹ ಪರಿಸ್ಥಿತಿ ಇತ್ತು. ಹಾಗಾಗಿ ಅವರು ಸದನಕ್ಕೆ ಬರಲಿಲ್ಲ. ಆ ಸಲಹೆಯನ್ನು ಕೊಟ್ಟಿದ್ದು ಯಾರು ಅಂದರೆ ಓಂ ಪ್ರಕಾಶ್ ಬಿರ್ಲಾ. ಸ್ಪೀಕರ್ ಓಂ ಪ್ರಕಾಶ್ ಬಿರ್ಲಾ ಸ್ವತಃ ಹೇಳ್ಕೊಂಡಿದ್ದಾರೆ, ಸದನದಲ್ಲೇ ಹೇಳಿದ್ದಾರೆ, ಪ್ರಧಾನಿಗಳ ಮೇಲೆ ಹಲ್ಲೆ ಆಗುವ ಸಾಧ್ಯತೆ ಇದ್ದದ್ದರಿಂದ ನಾನೇ ಅವರಿಗೆ ಸಲಹೆ ಕೊಟ್ಟೆ, ನೀವು ಬರಬೇಡಿ ಅಂತ ಸಲಹೆ ಕೊಟ್ಟೆ. ನಾನು ನನ್ನ ಸಲಹೆಯನ್ನು ಸ್ವೀಕರಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ಇಡೀ ದೇಶ ಬೆಚ್ಚಿ ಬೀಳುವಂಗೆ ಮಾಡಿಬಿಟ್ರು. ಅಂದರೆ ಸದನದ ಒಳಗೆ ನಮ್ಮ ದೇಶದ ಪ್ರಧಾನಮಂತ್ರಿಯ ಮೇಲೆ ಹಲ್ಲೆ ಆಗುತ್ತೆ ಅನ್ನೋ ಭಯಕ್ಕೆ ಪ್ರಧಾನಮಂತ್ರಿಗಳು ಸದನಕ್ಕೆ ಬರಲಿಲ್ಲ. ಅದು ಏನು, ಮಹಿಳಾ ಸಂಸದರಿಂದ ಹಲ್ಲೆ ಆಗತ್ತೆ ಅನ್ನುವಂಥ ಭಯಕ್ಕಂತೆ. ಸೊ ಏನಿದು ಇಡೀ ನಾಟಕ, ದೊಡ್ಡ ನಾಟಕ ಇದು. ಯಾಕೆ ಎಲ್ಲವನ್ನೂ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತಿದ್ರೆ, ರಾಷ್ಟ್ರಪತಿಗಳ ಭಾಷಣದ ನಂತರ ಬಜೆಟ್ ಅಧಿವೇಶನದಲ್ಲಿ ರಾಷ್ಟ್ರಪತಿಗಳ ಭಾಷಣ ಆಯ್ತಲ್ಲ, ಅದರ ಮೇಲೆ ಚರ್ಚೆಗಳಾಗಿತ್ತು 3 ದಿನ. ಆ ಚರ್ಚೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಅದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಆಡಳಿತ ಪಕ್ಷ ನಿರಂತರವಾಗಿ ಅವರ ಭಾಷಣವನ್ನು ತಡೀತಾ ಹೋಯಿತು. ಸ್ಪೀಕರ್ಗಳು ತಡೀತಾ ಹೋದ್ರು. ಮಾತು ಕಂಪ್ಲೀಟ್ ಆಗಲೇ ಇಲ್ಲ. ಯಾವ್ಯಾವ ವಿಷಯ ರಾಹುಲ್ ಗಾಂಧಿ ಎತ್ತೋಕ್ಕೆ ಹೊರಟಿದ್ರು ಅಂದರೆ, ಒಂದು ಪುಸ್ತಕ, ಈ ದೇಶದ 3 ಸೇನೆಗಳ ಮುಖ್ಯಸ್ಥರಾಗಿದ್ದಂಥವರು ಮತ್ತು ಈಗ ನಿವೃತ್ತಿಯಾಗಿರುವಂತಹ ನರವಾಣೆ ಅನ್ನುವಂಥವ್ರು ಬರೆದಿರುವಂತಹ ಒಂದು ಪುಸ್ತಕದಲ್ಲಿ ಭಾರತ ಮತ್ತು ಚೈನಾ ನಡುವೆ 2020ರಲ್ಲಿ ನಡೆದಂತಹ ಸಂಘರ್ಷದ ಸಂದರ್ಭದಲ್ಲಿ ಸರ್ಕಾರದ ಕಡೆಯಿಂದ ಆಗಿರುವಂತಹ ಲ್ಯಾಪ್ಸಸ್ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದನ್ನು ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು. ಅದಕ್ಕೆ ಅವಕಾಶನೇ ಕೊಡಲಿಲ್ಲ. ಅದು ಅಪ್ರಕಟಿತ ಕೃತಿ ಅಂತ ಗಲಾಟೆ ಎಬ್ಸಿದ್ರು. ಯಾರು? ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಮತ್ತು ಗೃಹ ಮಂತ್ರಿ ಅಮಿತ್ ಶಾ. ಅದರ ಜೊತೆಗೆ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಕಿರಣ್ ರಿಜಿಜು ಅವರು ಸಹ ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡಿದ್ರು. ರಾಹುಲ್ ಗಾಂಧಿಗೆ ಅದನ್ನು ಪ್ರಸ್ತಾಪ ಮಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ. 2 ದಿನ ಪ್ರಯತ್ನ ಮಾಡಿದ್ರು ರಾಹುಲ್ ಗಾಂಧಿ. ಅದನ್ನು ವಿರೋಧಿಸಿ ಸಂಸತ್ತಿನ ಹೊರಗೂ ಸಹ ಪ್ರತಿಭಟನೆಗಳನ್ನು ವಿಪಕ್ಷಗಳು ಮಾಡ್ತಿದ್ದಾವೆ. ಅದರಲ್ಲೂ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೆ. ಇನ್ಯಾವ ವಿಚಾರಗಳಿತ್ತು ಚರ್ಚೆ ಮಾಡೋದಕ್ಕೆ ರಾಹುಲ್ ಗಾಂಧಿಗೆ ಅಂದರೆ, ಎಪ್ಸ್ಟೀನ್ ಫೈಲ್ಸ್. ಅದರಲ್ಲಿ ನರೇಂದ್ರ ಮೋದಿಯ ಹೆಸರು ಜಗತ್ತಿನ ಅತ್ಯಂತ ಕೊಳಕು ಅಧ್ಯಾಯಗಳಲ್ಲಿ ಒಂದಾಗ್ತಿರುವಂತಹ ಎಪ್ಸ್ಟೀನ್ ಫೈಲ್ಸ್. ಅಪ್ರಾಪ್ತ ಬಾಲಕಿಯರ ಮೇಲೆ ಲೈಂಗಿಕ ಶೋಷಣೆ, ಕಿಡ್ನ್ಯಾಪಿಂಗು, ಈ ರೀತಿಯ ಆರೋಪಗಳನ್ನು ಹೊತ್ತಿರುವಂತಹ ಜೆಫ್ರಿ ಎಪ್ಸ್ಟೀನ್ ಅನ್ನುವಂತಹ ವ್ಯಕ್ತಿ ಮತ್ತು ನರೇಂದ್ರ ಮೋದಿ ಸರ್ಕಾರದ ನಡುವೆ ಸಂಪರ್ಕ ಇತ್ತು. ಆತನ ಸಲಹೆ ಮೇರೆಗೆ ಇಸ್ರೇಲ್ನಲ್ಲಿ ನರೇಂದ್ರ ಮೋದಿ ಹಾಡಿ ಕುಣಿದು ಟ್ರಂಪ್ನ ಮೆಚ್ಚಿಸಿದ್ರು ಅನ್ನೋದನ್ನ ಸ್ವತಃ ಜೆಫ್ರಿ ಎಪ್ಸ್ಟೀನ್ ತನ್ನ ಇಮೇಲ್ನಲ್ಲಿ ಪ್ರಸ್ತಾಪ ಮಾಡಿದ್ದಾನೆ. ಅದರ ಬಗ್ಗೆನೂ ಮಾತಾಡೋದಿತ್ತು ರಾಹುಲ್ ಗಾಂಧಿಗೆ. ಅದರ ಜೊತೆಗೆ ಭಾರತ ಮತ್ತು ಅಮೆರಿಕ ನಡುವೆ ನಡೆದಿರುವಂತಹ ಟ್ರೇಡ್ ಡೀಲ್, ವ್ಯಾಪಾರ ಒಪ್ಪಂದ, ಅದರಲ್ಲಿ ಹೇಗೆ ಭಾರತಕ್ಕೆ ಎಲ್ಲ ರೀತಿಯಿಂದಲೂ ಸಹ ಅನಾನುಕೂಲ ಆಗಲಿದೆ ಮತ್ತು ಭಾರತ ಶರಣಾದ ರೀತಿಯಲ್ಲಿ ಅಮೆರಿಕದ ಎಲ್ಲ ಷರತ್ತುಗಳಿಗೂ ತಲೆಬಾಗಿ ನಷ್ಟದಲ್ಲಿ ಒಪ್ಕೊಂಡು ಬಂದಿದೆ. ಅದನ್ನು ಸಹ ಚರ್ಚೆ ಮಾಡೋದಿತ್ತು. ಇದ್ಯಾವುದಕ್ಕೂ ಅವಕಾಶ ಸಿಗದಂತೆ ರಾಹುಲ್ ಗಾಂಧಿ ಭಾಷಣವನ್ನು ತಡೆದೇ ಬಿಟ್ರು. ಆದರೆ ನರೇಂದ್ರ ಮೋದಿ ಅವರು ಕೊನೆಯದಾಗಿ ಪ್ರಧಾನಿಯಾಗಿ ಭಾಷಣ ಮಾಡಬೇಕಲ್ಲ, ಸದನದ ಮುಖ್ಯಸ್ಥರಾಗಿ ಭಾಷಣ ಮಾಡಬೇಕಲ್ಲ, ಸದನದ ನಾಯಕರಾಗಿ, ಅದಕ್ಕೆ ನಿನ್ನೆ ಬರಬೇಕಿತ್ತು 5 ಗಂಟೆಗೆ. ಅದಕ್ಕಿಂತ ಮೊದಲು ರಾಹುಲ್ ಗಾಂಧಿ ಅವರು ಈ ರೀತಿಯಾದಂತಹ ಒಂದು ಪುಸ್ತಕ ತಂದಿದ್ರಲ್ಲ, ನರವಾಣೆ ಅನ್ನುವರ ಪುಸ್ತಕ ತಂದು ಅದರಲ್ಲಿರುವಂತಹ ಅಂಶಗಳನ್ನು ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಹೆದರಿ ಬಿಜೆಪಿಯವರು, ಅದರಲ್ಲೂ ನಿಶಿಕಾಂತ್ ದುಬೆ ಅನ್ನುವಂತಹ ಕಟ್ಟರ್ ಕೋಮುವಾದಿ, ಒಂದಷ್ಟು ಲಾಟ್ ಪುಸ್ತಕಗಳನ್ನು ತಗೊಂಡು ಬಂದರು. ಏನು ಪುಸ್ತಕಗಳು ಅಂದರೆ, ಅದು ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ನೆಹರು ಇವ್ರನ್ನೆಲ್ಲ ಟೀಕೆ ಮಾಡಿರುವಂತಹ ಪುಸ್ತಕಗಳು, ಪ್ರಾಪಗ್ಯಾಂಡಾ ಪುಸ್ತಕಗಳು. ಆ ಪುಸ್ತಕಗಳನ್ನು ತಂದು
ಈ ಪುಸ್ತಕಗಳಲ್ಲಿರುವಂತಹ ಅಂಶಗಳನ್ನು ನಾನು ಹೇಳ್ತೀನಿ ಸದನದಲ್ಲಿ ಅಂತ ಕೆಟ್ಟ ಕೊಳಕ ಬರೆದಿರುವಂತಹ ಪುಸ್ತಕಗಳನ್ನು ತಗೊಂಡು ಬಂದು ಭಾರತದ ಮೊದಲ ಪ್ರಧಾನಮಂತ್ರಿ ನೆಹರು ಅವರನ್ನು ಶೋಕಿಲಾಲ ಅಂತ ಕರೆದುಬಿಟ್ರು. ಈ ರೀತಿ ಪುಸ್ತಕದಲ್ಲಿದೆ ಅಂತ ಹೇಳಿಬಿಟ್ರು. ಅಷ್ಟೇ. ಕಾಂಗ್ರೆಸ್ ಅವರಿಗೆ ಸಿಟ್ಟು ಬಂತು, ಪ್ರತಿಭಟನೆಗಳಾಯಿತು, ಗಲಾಟೆಗಳಾಯಿತು. ಮಹಿಳಾ ಸದಸ್ಯರು, ಮಹಿಳಾ ಎಂಪಿಗಳು, ಕಾಂಗ್ರೆಸ್ನ ಮಹಿಳಾ ಎಂಪಿಗಳು ಸದನದ ಬಾವಿ ಬಳಿ ಹೋದರು. ಬಾವಿಯಲ್ಲಿ ಪಕ್ಕದಲ್ಲೇನೆ ಪ್ರಧಾನಮಂತ್ರಿಗಳ ಆಸನ ಇರುತ್ತೆ, ಅವರೇ ಮುಂದೆ ಕೂತಿರ್ತಾರೆ ಅವತ್ತು ಸಭಾನಾಯಕ ಆಗಿ. ಅಲ್ಲೇ ಇದ್ದಿದ್ದರಿಂದ ಅದನ್ನು ಸುತ್ತು ನಿಂತ್ಕೊಂಡು ಪ್ರತಿಭಟನೆಗಳು ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಕೆಲವರು ಮೇಜಿನ ಮೇಲೆಯೂ ಹತ್ತಿ ಪ್ರತಿಭಟನೆಗಳನ್ನು ಮಾಡಿದ್ರು. ಇದನ್ನೇ ಓಂ ಪ್ರಕಾಶ್ ಬಿರ್ಲಾ ಹೇಳ್ತಿರುವಂಥದ್ದು ಇವತ್ತು ಪ್ರಧಾನಿಗಳು ಬಂದಿದ್ರೆ ಅವ್ರ ಮೇಲೆ ಹಲ್ಲೆ ಆಗಿರೋದು ಅಂತ. ಅವರು ಸೀಟ್ ಸುತ್ತ ಇಷ್ಟೆಲ್ಲ ಪ್ರತಿಭಟನೆ ಗಲಾಟೆ ನಡೀತಲ್ಲ, ಹಲ್ಲೆ ಆಗ್ಬಿಡ್ತಿತ್ತು, ಅದಕ್ಕೆ ನಾನು ಅವ್ರನ್ನ ಬರಬೇಡಿ ಅಂತ ಹೇಳಿದೆ ಅಂತ. ಬಟ್ ನಿನ್ನೆ ಹಾಗೆ ಹೇಳಲಿಲ್ಲ, ಮಾಡಲೂ ಇಲ್ಲ. ನಿನ್ನೆ ಮಾಡಿದ್ದೇನು, ಪ್ರತಿಭಟನೆಗಳ ನಡುವೆ ಸದನದ ಒಳಗೆ ಗಲಾಟೆ ಜಾಸ್ತಿ ಆಗ್ತಿದೆ ಅಂತ ಸದನವನ್ನು ಮುಂದೂಡಿದ್ರು ಮತ್ತು 5 ಗಂಟೆಗೆ ಭಾಷಣ ಇತ್ತಲ್ಲ ನರೇಂದ್ರ ಮೋದಿ ಅವ್ರದ್ದು, ಅದನ್ನು ಕ್ಯಾನ್ಸಲ್ ಮಾಡಿದ್ರು. ನಿನ್ನೆ ಇದು ಹೇಳಲಿಲ್ಲ, ಪ್ರಧಾನಮಂತ್ರಿಗಳನ್ನು ಬರಬೇಡಿ ಅಂತ ಹೇಳ್ತೀನಿ, ಅವ್ರಿಗೆ ಅಪಾಯ ಇದೆ ಅಂತ. ಬಟ್ ಇವತ್ತು ಹೊಸ ಕತೆ. ಯೋಚನೆ ಮಾಡಿ, ಇಡೀ ದಿನ ಕೂತ್ಕೊಂಡು ರಾತ್ರಿ ಎಲ್ಲ ಯೋಚನೆ ಮಾಡಿ ಏನು ಹೇಳ್ಬೋದು, ಯಾವ ನಾಟಕ ಕಟ್ಟಬಹುದು ಅಂತ ಯೋಚನೆ ಮಾಡಿ ಹೇಳ್ದಂಗಿದೆ ಇದು. ಹಾಗಾದರೆ ನಿಜನೇ ಅನ್ಕೊಳ್ಳಿ, ಪ್ರಧಾನಮಂತ್ರಿಗಳ ಜೀವಕ್ಕೆ ಅಥವಾ ಅವ್ರ ಮೇಲೆ ಹಲ್ಲೆ ಆಗೋ ಸಾಧ್ಯತೆ ಇತ್ತು ಸದನದ ಒಳಗೆ ಅಂದರೆ ಎಷ್ಟು ನಾಚಿಕೆಗೇಡಿನ ಸಂಗತಿ. ಸದನದ ಒಳಗೆ ಪ್ರಧಾನಿಗಳಿಗೆ ರಕ್ಷಣೆ ಇಲ್ಲ ಅನ್ನೋದಾದರೆ ದೇಶಕ್ಕೆ ರಕ್ಷಣೆಯನ್ನು ಕೊಡ್ತೀನಿ ಅಂತ ಈ ಸರ್ಕಾರ ಹೇಳೋದು ಸಾಧ್ಯ ಇದೆಯಾ, ಕೊಡೋದು ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆ ಬರಲ್ವಾ? 100% ಬರುತ್ತಲ್ಲ? ಇಲ್ಲ, ಅದಕ್ಕೂ ಉತ್ತರ ಇಲ್ಲ. ಸೊ ನಿನ್ನೆ ಹಾಗೆ ಮುಗಿಸಿ ಇವತ್ತು ಅದಕ್ಕೊಂದು ಸಬೂಬು ಕೊಟ್ಟರು. ಬಟ್ ಇವತ್ತು ರಾಜ್ಯಸಭೆಗೆ ಹೋಗಿದ್ದಾರೆ ಯಾರು, ನರೇಂದ್ರ ಮೋದಿ ಅವರು. ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಯಾವ ಪ್ರಶ್ನೆಗೂ ಉತ್ತರ ಇಲ್ಲ. ಬಟ್ ಅದೇ ಹಳಸಲು ಅನ್ನ. ನೆಹರು ಹಾಗೆ ಮಾಡಿದ್ರು, ಇಂದಿರಾ ಗಾಂಧಿ ಹೀಗೆ ಮಾಡಿದ್ರು, ಬೋಫೋರ್ಸ್ ರಾಜೀವ್ ಗಾಂಧಿ ಟೈಮಲ್ಲಿ ನಡೀತು, ಅದು ಬರೀ ಹಳೆ ಕಥೆಗಳನ್ನು ಹೇಳೋದು. ನೀವು ಇವತ್ತೇನು ಮಾಡಿದಿರಿ, ಹೇಗೆ ಮಾಡಿದಿರಿ, ಅದ್ರ ಬಗ್ಗೆ ಪ್ರಸ್ತಾಪನೆ ಇಲ್ಲ. ಟ್ರೇಡ್ ಡೀಲ್ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ಏನು ಲಾಭ, ನಮಗೆ ಲಾಭ, ಇಡೀ ಜಗತ್ತು ಹೇಳ್ತಿದೆ ನಮಗೆ ಲಾಭ ಅಂತ ಹೇಳಿಬಿಟ್ರೆ ಸಾಕ. ಏನು ಲಾಭ, ಹೇಗೆ ಲಾಭ, ಸಾಧ್ಯ ಇದೆಯಾ ಲಾಭ ಆಗೋದಕ್ಕೆ? ಅಮೇರಿಕಾಗೆ ನಮ್ಮ ಪ್ರಾಡಕ್ಟ್ಗಳು ಹೋದರೆ 18% ಟ್ಯಾಕ್ಸು. ಈ ಹಿಂದೆ ಟ್ರಂಪ್ ಬರೋದಕ್ಕಿಂತ ಮೊದಲು, ಟ್ರಂಪ್ 2ನೇ ಬಾರಿ ಅಧ್ಯಕ್ಷ ಆಗೋದಕ್ಕಿಂತ ಮೊದಲು ಅದು 2-3% ಮಾತ್ರ ಇತ್ತು. ಈಗ 18% ಆಗಿದೆ. ಅದು ಹೇಗೆ ಭಾರತಕ್ಕೆ ಲಾಭದಾಯಕ? ಅಮೇರಿಕದ ವಸ್ತುಗಳು ಭಾರತಕ್ಕೆ ಬಂದರೆ ಅವುಗಳಿಗೆ 0% ಟ್ಯಾಕ್ಸ್. ಅದು ಹೇಗೆ ಭಾರತಕ್ಕೆ ಲಾಭದಾಯಕ? ಕೃಷಿ ಕ್ಷೇತ್ರದಲ್ಲಿ ಅಮೆರಿಕದಿಂದ $500 ಬಿಲಿಯನ್ ವರೆಗೆ ಹೂಡಿಕೆ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಿದೆ. ಅದಕ್ಕೆ ಟ್ರೇಡ್ ಡೀಲಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಅದು ಹೇಗೆ ನಮ್ಮ ದೇಶಕ್ಕೆ ಲಾಭದಾಯಕ? ರೈತರ ಪಾಡೇನಾಗಬೇಕು, ರೈತರ ಬಾಳೇನಾಗಬೇಕು? ಅಮೆರಿಕದ ಪ್ರಾಡಕ್ಟ್ಗಳು ಇಲ್ಲಿ ಬಂದು ಬಿದ್ದರೆ ಅಥವಾ ಅಮೆರಿಕ ಕೃಷಿ ಕ್ಷೇತ್ರದಲ್ಲಿ ಇಲ್ಲಿ ಎಲ್ಲವನ್ನು ತನ್ನ ಹತೋಟಿಗೆ ತೆಗೆದುಕೊಂಡ್ರೆ ಇಲ್ಲಿನ ರೈತರ ಪಾಡೇನು? ಅಲ್ಲಿನ ಕೃಷಿ ಸಚಿವರು, ಅಮೆರಿಕದ ಕೃಷಿ ಸಚಿವೆ ಹೇಳ್ತಾರೆ, ಥ್ಯಾಂಕ್ಸ್ ಟು ಡೊನಾಲ್ಡ್ ಟ್ರಂಪ್ ನಮ್ಮ ರೈತರ ಹಕ್ಕುಗಳನ್ನು ಕಾಪಾಡಿದ್ದಾರೆ, ಅವರ ಎಲ್ಲವನ್ನು ಕಾಪಾಡಿದ್ದಾರೆ, ಅವರಿಗೆ ದೊಡ್ಡ ಲಾಭ ಆಗತ್ತೆ ಭಾರತದ ವಿಚಾರದಲ್ಲಿ ಅಂತ ಅಲ್ಲಿನ ಕೃಷಿ ಸಚಿವರು ಹೇಳ್ತಾ ಇದ್ದಾರೆ. ಇಲ್ಲಿನ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಬಾಯೇ ಬಿಡ್ತಾ ಇಲ್ಲ. ಇನ್ನು F-18 ಫೈಲ್ಸ್, ಅದರ ಬಗ್ಗೆ ಏನೂ ಇಲ್ಲ. 2 ಲೈನ್ ಸ್ಟೇಟ್ಮೆಂಟ್ ಕೊಡ್ತು ಭಾರತ ಸರ್ಕಾರ. ಇದು ಒಬ್ಬ ಸುಳ್ಳು ಬುರುಕ ಕೊಲೆಗಾರ ಕೊಟ್ಟಿರುವಂತಹ ಸ್ಟೇಟ್ಮೆಂಟು, ಅದನ್ನು ನಂಬೋ ಅವಶ್ಯಕತೆ ಇಲ್ಲ ಅಂತ ಮುಗೀತು. ಅವ್ರು ಕೊಟ್ಟಿರೋ ಡೇಟ್ಗಳು ಮ್ಯಾಚ್ ಆಗ್ತಿದೆ. ಅವನು ಇಮೇಲಲ್ಲಿ ಮೆನ್ಷನ್ ಮಾಡಿರೋ ಡೇಟಿಗಿಂತ 3-4 ದಿನ ಮೊದಲೇ ಇಸ್ರೇಲ್ಗೆ ನರೇಂದ್ರ ಮೋದಿ ಹೋಗಿದ್ರು, ಅದು ಮ್ಯಾಚ್ ಆಗ್ತಿದೆ, ಎಲ್ಲವೂ ಆಗ್ತಿದೆ. ಆದರೂ ಅದರ ಬಗ್ಗೆ ಏನೂ ಇಲ್ಲ. ಇನ್ನು ಈ ಸೇನಾ ನಿವೃತ್ತ ಅಧ್ಯಕ್ಷರು, 3 ಸೇನೆಗಳಿಗೆ ಅಧ್ಯಕ್ಷರಾಗಿದ್ದು ನಿವೃತ್ತಿ ಆಗಿರುವಂತಹ ನರವಾಣೆ ಅವರು ಬರೆದಿರುವಂತಹ ಪುಸ್ತಕದಲ್ಲಿ ಬಂದಿರುವ ಅಂಶಗಳು, 2020ರಲ್ಲಿ ಭಾರತ ಚೈನಾ ಸಂಘರ್ಷ ಆಗಿ ಭಾರತದ ಸೈನಿಕರು ಸಾಯ್ತಾ ಇದ್ರೆ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟುಬಿಟ್ರು, ಸರ್ಕಾರ ಏನೂ ಹೆಲ್ಪ್ ಮಾಡಲಿಲ್ಲ ಅನ್ನೋ ರೀತಿಯಲ್ಲಿ ಅವರು ಆಪಾದನೆಗಳನ್ನು ಮಾಡಿದ್ದಾರೆ. ಅದರ ಬಗ್ಗೆ ಚರ್ಚೆ ಮಾಡಿ ಅಂದರೆ ಅದು ಅಪ್ರಕಟಿತ ಕೃತಿ, ಇವರೇ ಅಪ್ರಕಟಿತ ಮಾಡಿರೋದನ್ನು ಬ್ಯಾನ್ ಮಾಡಿ ಇಟ್ಟಿದ್ದಾರೆ, ಪ್ರಕಟ ಮಾಡೋ ಹಾಗಿಲ್ಲ ಅಂತ ಪರ್ಮಿಷನ್ ಕೊಟ್ಟಿಲ್ಲ ಅದಕ್ಕೆ. ಮತ್ತು ಇವರೇ ಹೇಳ್ತಾರೆ ಅಪ್ರಕಟಿತ, ಅದರಿಂದ ಯಾವ ಅಂಶನೂ ನಾವು ಎಲ್ಲೂ ಪ್ರಸ್ತಾಪ ಮಾಡೋಂಗಿಲ್ಲ. ಹಾಗಾದರೆ ಸತ್ಯ ತಿಳಿಯೋದು ಹೇಗೆ? ಸೇನೆಗಳಿಗೆ ಅಧ್ಯಕ್ಷ ಆಗಿದ್ದಂಥವರು
ಅವರ ಮಾತುಗಳನ್ನು ಇಡೀ ದೇಶ ಕೇಳಿಸ್ಕೋಬೇಕಲ್ವಾ, ತಿಳ್ಕೋಬೇಕಲ್ವಾ? ಅದಕ್ಕೂ ಅವಕಾಶ ಇಲ್ಲ, ಏನಕ್ಕೂ ಅವಕಾಶ ಇಲ್ಲ. ಒಟ್ಟಿನಲ್ಲಿ ಲೋಕಸಭೆಯಲ್ಲಿ ಮಾತೇ ಇಲ್ಲ, ರಾಜ್ಯಸಭೆಯಲ್ಲಿ ಮಾತು, ಬಟ್ ಮುಖ್ಯವಾದ ವಿಚಾರ ಇಲ್ಲ. ಲೋಕಸಭೆಯಲ್ಲಿ ಮಾತು ಯಾಕಿಲ್ಲ ಅಂದರೆ ನಾವೆಲ್ಲ ಬೆಚ್ಚಿ ಬೀಳುವ ರೀತಿಯಲ್ಲಿ ಒಂದು ಕಾರಣ. ಮಹಿಳಾ ಸಂಸದೆಯರು, ಕಾಂಗ್ರೆಸ್ನ ಸಂಸದೆಯರು ಹೊಲ್ಲೆ ಮಾಡುವಂತಹ ಪ್ರಯತ್ನ ನಡೆಸ್ತಿದ್ರು, ಪ್ಲ್ಯಾನ್ ಮಾಡ್ಕೊಂಡಿದ್ರು, ಸಾಧ್ಯತೆ ಇತ್ತು. ಹಾಗಾಗಿ ನರೇಂದ್ರ ಮೋದಿಯವರು ಬರಲಿಲ್ಲ. ಎಲ್ಲೋ ಯುದ್ಧ ನಿಲ್ಲಿಸಿದ್ದೀವಿ ಅಂತೆಲ್ಲ ಬಿಲ್ಡಪ್ ತಗೊಂಡಿದ್ರು. ತನ್ನ ಸ್ವಂತ ದೇಶದ ಪ್ರಧಾನಿಯಾಗಿದ್ದುಕೊಂಡು ತನ್ನ ಸ್ವಂತ ಸಂಸತ್ತಿಗೆ ಬರೋದಕ್ಕೆ ಮಹಿಳೆಯರು ಹಲ್ಲೆ ಮಾಡ್ತಾರೆ ಅಂತ ಕಾರಣ ಹೇಳಿ ತಪ್ಪಿಸ್ಕೊಳ್ಳುವ ವ್ಯಕ್ತಿ ಯಾವುದೋ ವಿದೇಶದಲ್ಲಿ ನಡೀತಾ ಇರುವಂತಹ ಯುದ್ಧವನ್ನು ನಿಲ್ಲಿಸಿದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ BJPಯ ನಾಟಕಗಳು ಯಾವ ಲೆವೆಲ್ಗೆ ಇರ್ತವೆ ಅಂತ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.